ಕೇಂದ್ರದ ಅನುದಾನದ ತಾರತಮ್ಯದ ವಿರುದ್ಧ ಸಿಡಿದಿದ್ದ ಕಾಂಗ್ರೆಸ್ ದೆಹಲಿಯಲ್ಲಿಂದು ರಾಜ್ಯ ಕೈ ನಾಯಕರಿಂದ ಪ್ರತಿಭಟನೆ ಬಿಜೆಪಿ ಜೆಡಿಎಸ್ ಸಂಸದರಿಗೂ ಪ್ರತಿಭಟನೆಗೆ ಆಹ್ವಾನ ನಮ್ಮ ಸಂಸದರು ಕೇಂದ್ರ ಸಚಿವರು ಬಾಯಿ ಬಿಡ್ತಿಲ್ಲ ಎಂದ ಸಚಿವರು ಇದೆಲ್ಲವನ್ನ ನೋಡೋಣ ಕೈ ಕಹಳೆ ನ್ಯೂಸ್ ಟಾಪ್ 9 ನಲ್ಲಿ ಕೇಂದ್ರ ಸರ್ಕಾರ ತೆರಿಗೆಯಲ್ಲಿ ರಾಜ್ಯದ ಪಾಲು ನೀಡುತ್ತಿಲ್ಲ ಅನುದಾನ ಬಿಡುಗಡೆ ಮಾಡದೆ ತಾರತಮ್ಯ ಎಸಗುತ್ತಿದೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಡಿದೆದ್ದಿದೆ ಇಂದು ರಾಜ್ಯದ ಇಡೀ ಕೈ ನಾಯಕರ ಪಡೆ ದೆಹಲಿಯಲ್ಲಿ ರಣಕಹಳೆ ಮೊಳಗಿಸಲಿದೆ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಿದೆ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯ ಸರಿಪಡಿಸಿ ಕೂಡಲೇ ಅನುದಾನ ಬಿಡುಗಡೆಗಾಗಿ ಒತ್ತಾಯಿಸಲಿದ್ದಾರೆ ಜಂತರ್ ಮಂತರ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ದೆಹಲಿ ಪೊಲೀಸರು 2.5 ಗಂಟೆಗಳ ಕಾಲ ಕಾಲಾವಕಾಶ ನೀಡಿದ್ದಾರೆ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಾತ್ರ ಪ್ರತಿಭಟನೆಗೆ ಅವಕಾಶವಿರಲಿದೆ ಸುದ್ದಿಗೋಷ್ಠಿ ನಡೆಸಿ ಅಂಕಿಅಂಶಗಳ ಸಮೇತ ಕೇಂದ್ರದ ವಿರುದ್ಧ ಗುಡುಗಿದ್ದ ಸಿಎಂ ಮತ್ತೊಂದು ಅಸ್ತ್ರವನ್ನ ಹೂಡಿದ್ದಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ದೆಹಲಿಯ ಚಲೋ ಪಕ್ಷದ ಪ್ರತಿಭಟನೆ ಅಲ್ಲ ಸರ್ಕಾರದ ಪ್ರತಿಭಟನೆ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯ ಸರಿಪಡಿಸಲು ಬಿಜೆಪಿ ಜೆಡಿಎಸ್ ಸಂಸದರು ಪ್ರತಿಭಟನೆಗೆ ಬರಬೇಕು ಅಂತ ಎಲ್ಲ ಎಂಪಿಗಳಿಗೂ ಪತ್ರ ಬರೆದಿದ್ದಾರೆ ದೇವೇಗೌಡರಿಗೂ ಪ್ರತಿಭಟನೆಗೆ ಆಹ್ವಾನಿಸಿದ್ದಾರೆ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಕೊಡಿ ಅಂತ ಕೇಳಿ 3 ತಿಂಗಳಾಯ್ತು ಆದ್ರೆ ಒಂದೇ ಒಂದು ಬಿಡಿಗಾಸು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂತ ಸಚಿವ ಮುನಿಯಪ್ಪ ವಾಗ್ದಾಳಿ ನಡೆಸಿದ್ದಾರೆ ಹೀಗಾಗಿ ನಾವು ದೆಹಲಿಯಲ್ಲಿ ನಾಳೆ ಪ್ರತಿಭಟನೆ ಮಾಡುತ್ತಿದ್ದೇವೆ ರಾಜ್ಯದಲ್ಲಿ ಯಾವುದೇ ಕೆಲಸ ನಿಂತಿಲ್ಲ ಸುಗಮವಾಗಿ ನಡೆಯುತ್ತಿದೆ ಸುಮ್ಮನೆ ಬಿಜೆಪಿಯವರು ಪ್ರತಿಭಟನೆ ಮಾಡಲು ಹೊರಟಿದ್ದಾರೆ ಅಂತ ದೆಹಲಿಗೆ ತೆರಳುವ ಮುನ್ನ ಕೆಎಚ್ ಮುನಿಯಪ್ಪ ಕಿಡಿಕಾರಿದ್ದಾರೆ ಆದರೆ ಕೇಂದ್ರ ಸರ್ಕಾರದ ಸಮಿತಿಯವರು ಬಂದು ರಿಪೋರ್ಟ್ ಕೊಟ್ಟು 3 ತಿಂಗಳಾದರೂ ಕೂಡ ಇಲ್ಲಿವರೆಗೂ ಬಿಡಿಕಾಸನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿ ರಾಜ್ಯದಲ್ಲಾದಂಥ ತೊಂದರೆಗಳನ್ನು ನಿಭಾಯಿಸೋದು ಕಾನೂನುಬದ್ಧವಾಗಿ ಕೊಡುವಂಥ ಹಣನ 3 ತಿಂಗಳಿಂದ ಕೊಟ್ಟಿಲ್ಲ ತೆರಿಗೆ ಪಾವತಿಸುವ ರಾಜ್ಯಗಳಿಗೆ ಉತ್ತಮವಾದ ಅನುದಾನ ಕೊಡಬೇಕು ಹೆಚ್ಚು ತೆರಿಗೆ ಕಟ್ಟಿದವರಿಗೆ ಅನ್ಯಾಯ ಮಾಡಿದ್ರೆ ಅದು ರಾಜಕೀಯ ನಮಗೆ ಬರಬೇಕಾದ ಅನುದಾನ ಬಗ್ಗೆ ಜನರಿಗೆ ತಿಳಿಸಬೇಕಲ್ವಾ ಅಂತ ಸಚಿವ ಎಂಬಿ ಪಾಟೀಲ್ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಮಾತನಾಡಿದ್ರು ನಮ್ಮ ಸಂಸದರು ಕೇಂದ್ರ ಸಚಿವರು ಬಾಯಿ ತೆಗೆಯುತ್ತಲೇ ಇಲ್ಲ ಇವರಿಗೆಲ್ಲ ರಾಜ್ಯದ ಹಿತದೃಷ್ಟಿ ಬೇಕಾಗಿಲ್ಲ ಬಿಜೆಪಿ ಸಂಸದರು ಸಂಸತ್ತಿನಲ್ಲಿ ಸಹಿ ಹಾಕಲು ಸೀಮಿತವಾಗಿದ್ದಾರೆ ಅಂತ ಎಂಬಿ ಪಾಟೀಲ್ ಟೀಕಾ ಪ್ರಹಾರ ನಡೆಸಿದ್ದಾರೆ ಅಲ್ಲಿ ಬರೇ ಹೋಗಿ ಇವರು ಪಾರ್ಲಿಮೆಂಟ್ನಾಗ ಸಹಿ ಹಾಕಕ್ಕೆ ಹಾಜರಿ ಪುಸ್ತಕಕ್ಕೆ ಸಹಿ ಹಾಕಕ್ಕೆ ನಮ್ಮ ಎಂಪಿಗಳು ಬಿಜೆಪಿ ಎಂಪಿಗಳು ಅಷ್ಟಕ್ಕೆ ಸೀಮಿತ ಆಗಿದ್ದಾರೆ ಇವ್ರಿಗೇನೂ ಅಲ್ಲಿ ಬೆಲೆನೂ ಇಲ್ಲ ಯಾರೂ ಮಾತಾಡಿಸೋದಿಲ್ಲ ಇವ್ರನ್ನ ಕೇಂದ್ರದಲ್ಲಿರೋದು ಜನರ ಹಣ ಅವರೇನು ಪುಕ್ಸಟ್ಟೆ ಕೊಡಬೇಕಿಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ ದೆಹಲಿಗೆ ತೆರಳುವ ಮುನ್ನ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಮಾತನಾಡಿದ ಅವರು ಇಲ್ಲಿಂದ ಎಷ್ಟೇ ಕೂಗಿದ್ರೂ ಮೋದಿ ಅಮಿತ್ ಶಾಗೆ ಕೇಳಿಸ್ತಿಲ್ಲ ನಿರ್ಮಲಾ ಸೀತಾರಾಮನ್ಗೆ ಕಿವಿ ಕೇಳಿಸ್ತಿಲ್ಲ ಕಣ್ಣು ಕಾಣಿಸ್ತಿಲ್ಲ ರಾಜ್ಯದ 123 ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಆಗಿದೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬರಲಿ ಅಂತ ಬಿಜೆಪಿಗರು ಬಯಸ್ತಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಏನು ಬಿಜೆಪಿಯವರನ್ನು ಅವ್ರ ಅಪ್ಪರ ಮನೆ ತಂದಾಗ್ತಾ ಇದ್ರಂತ ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ಜನರ ದುಡ್ಡು ನಾವು ಖರ್ಚು ಮಾಡೋದು ಜನರ ದುಡ್ಡೇ ಬಿಜೆಪಿ ಇದ್ದಾಗಲೂ ಖರ್ಚು ಮಾಡೋದು ಜನರ ದುಡ್ಡೇ ಕೇಂದ್ರ ಸರ್ಕಾರ ಕೂಡ ಖರ್ಚು ಮಾಡೋದು ಜನರ ದುಡ್ಡೇ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನಿರಂತರವಾಗಿ ಅನ್ಯಾಯ ಮಾಡ್ತಿದೆ ಹೀಗಾಗಿ ನಾವು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದೇವೆ ಅಂತ ಮೈಸೂರಿನ ಸುತ್ತೂರಿನಲ್ಲಿ ನಿನ್ನೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಅತಿ ಹೆಚ್ಚು ತೆರಿಗೆ ಕಟ್ಟುವುದರಲ್ಲಿ ಕರ್ನಾಟಕ 2ನೇ ರಾಜ್ಯ ನಮ್ಮ ಪಾಲಿನ ಹಣ ಕೊಡುವಂತೆ ಕೇಳುತ್ತಿದ್ದೇವೆ 6 ವರ್ಷಗಳ ಹಿಂದೆ ಕೊಡ್ತಿದ್ದ ಹಣವನ್ನೇ ಈಗಲೂ ಕೊಡ್ತಿದ್ದಾನೆ ಕಳೆದ 6 ವರ್ಷಕ್ಕೆ ಹೋಲಿಸಿದ್ರೆ ಕೇಂದ್ರದ ಬಜೆಟ್ ಡಬಲ್ ಆಗಿದೆ ಆದ್ರೆ ಕರ್ನಾಟಕಕ್ಕೆ ಬರ್ತಿದ್ದ ಹಣ ಮಾತ್ರ ಬದಲಾವಣೆ ಆಗಿಲ್ಲ ಅಂತ ಕಿಡಿಕಾರಿದ್ದಾರೆ
ಕೇಂದ್ರದಿಂದ ರಾಜ್ಯಕ್ಕೆ 1.80 ಲಕ್ಷ ಕೋಟಿ ಅನುದಾನ ಬರಬೇಕಿದೆ. ರಾಜ್ಯದ ಬಗ್ಗೆ ಬಿಜೆಪಿಯವರಿಗೆ ಚಿಂತೆ ಇಲ್ಲ. ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಬೇಕಿತ್ತು. ಬಾಕಿ ಹಣ ಬಿಡುಗಡೆ ಮಾಡಿ ಅಂತ ಕೇಳಲು ದೆಹಲಿಗೆ ಹೋಗ್ತಿದ್ದೇವೆ ಅಂತ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. 25 ಸಂಸದರು 60 ಬಿಜೆಪಿ ಶಾಸಕರು ಕೈ ಜೋಡಿಸಿದ್ರೆ ಹಣ ಬರ್ತಿತ್ತು. ಆದ್ರೆ ಬಿಜೆಪಿಯವರು ಬಾಯಿ ಬಿಡುತ್ತಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅವರು 25 ಜನ ಎಂಪಿಗಳಿದ್ದಾರೆ, ಅವರು ಶಾಸಕರು 65 ಜನ ಶಾಸಕರಿದ್ದಾರೆ. ಅವರೆಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗತ್ತಾನೆ. ರಾಜ್ಯಕ್ಕೆ ಒಳ್ಳೇದಾಗುತ್ತಾನೆ. ಅವ್ರ ರಾಜ್ಯದ ಬಗ್ಗೆ ಚಿಂತೆ ಇಲ್ಲ, ಅವ್ರಿಗೆ ಬರೇ ರಾಜಕೀಯ. ಪೌರುಷ ತೋಡಿಕೊಳ್ಳುವ ಬಿಜೆಪಿ ನಾಯಕರು ಹೋರಾಟಕ್ಕೆ ಬಂದೆ. ಬಿಜೆಪಿಯವರು ಆಡ್ತಿರುವ ರಾಜಕೀಯ ನಾಟಕ ಜನರಿಗೆ ಗೊತ್ತಿದೆ ಅಂತ ಸಚಿವ ಶಿವರಾಜ ತಂಗಡಗಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ಪಾಲನ್ನ ಕೇಳುವುದು ಸಂಸದರ ಕರ್ತವ್ಯ. ಇದನ್ನೇ ಡಿಕೆ ಸುರೇಶ್ ಹೇಳಿದ್ದು. ಈಗ ಅವರ ಬಗ್ಗೆ ಮಾತನಾಡ್ತೀರಾ? ಉಮೇಶ್ ಕತ್ತಿ ಪ್ರತ್ಯೇಕ ರಾಜ್ಯ ಕೇಳಿದಾಗ ಎಲ್ಲಿಗೆ ಹೋಗಿದ್ದೀರಿ? ಅವರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಲಿಲ್ಲ. ಯಾವ ರಾಜ್ಯಕ್ಕೆ ಎಷ್ಟು ಕೊಟ್ಟಿದೆ ಅಂತ ಶ್ವೇತಪತ್ರ ಹೊರಡಿಸಲಿ ಅಂತ ತಂಗಡಗಿ ಆಗ್ರಹಿಸಿದ್ದಾರೆ. ಕೇಂದ್ರ ಆಡಳಿತ ನಿಮ್ಮ ಕೈಯಾಗಿದೆ ಅಲ್ಲ ಸ್ವಾಮಿ, ನೀವು ಹೊರಡಿಸಿ. ಆಡಳಿತ ಮಾಡೋಕತ್ತಿದ್ರಿ, ನೀವು ಹೊರಡಿಸಿರಪ್ಪ. ಕೇಂದ್ರ ಮನಮೋಹನ್ ಸಿಂಗ್ ಆಡಳಿತಕ್ಕೆ ಏನು ಬಂದಿದೆ, ನಿಮ್ಮ ಆಡಳಿತಕ್ಕೆ ಏನು ಬಂದಿದೆ ತೋರಿಸಿ ಜನಕ್ಕೆ.